ಅಂತ ನಿಮ್ಮ ಆಲೋಚನೆಗಳನ್ನ ಬದಲಿಸಿದ್ರೆ ನಿಮ್ಮ ಜೀವನ ಬದಲಾಗುತ್ತೆ. ಯಾಕೆ ಅಂದ್ರೆ ಥಾಟ್ಸ್ ಫೀಲಿಂಗ್ಸ್ ಆಗುತ್ತೆ, ಫೀಲಿಂಗ್ಸ್ ಬಿಹೇವಿಯರ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ನೀವೇನೋ ಥಿಂಕ್ ಮಾಡ್ತೀರಾ. ಏನ್ ಥಿಂಕ್ ಮಾಡ್ತೀರಾ? ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗಲ್ಲ, ಅತಿ ಮುಗಿದೋಯ್ತು ಟುಂಕಿ ನಾನು ಅಂತ ಏನಾದ್ರೂ ತಲೆಯೊಳಗೆ ಬಂದ್ರೆ ಅದೇ ಫೀಲಿಂಗ್ ಆಗುತ್ತೆ. ಏನ್ ಫೀಲಿಂಗು? ಭಯ. ಈಗ ಗೊತ್ತಾಯ್ತಾ ಭಯಕ್ಕೆ ಏನ್ ಕಾರಣ ಅಂತ? ಏನ್ ಕಾರಣ ಭಯಕ್ಕೆ? ಆಲೋಚನೆಗಳು. ಎಕ್ಸಾಮ್ ಅಲ್ಲ, ಎಕ್ಸಾಮು ನಿಮಗ್ ಬಂದಿರೋ ಸವಾಲು, ಚಾಲೆಂಜ್. ಚಾಲೆಂಜ್ ನ ಫೇಸ್ ಮಾಡಕ್ಕೆ ಏನ್ ಬೇಕು? ಧೈರ್ಯ ಬೇಕು. ನಿಮ್ಮ ಆಲೋಚನೆಗಳು ಹೆಂಗಿರ್ಬೇಕು? ಸ್ಟ್ರೆಂತ್ ಆಗಿರ್ಬೇಕು. ನಾನು ಓದ್ತೀನಿ, ನಾನ್ ಮಾಡ್ತೀನಿ, ನಾನೇನೋ ಸಾಧಿಸ್ತೀನಿ ಅಂತ ನಿಮ್ಮ ಆಲೋಚನೆಗಳಿದ್ದಾಗ ನಿಮ್ಮ ಫೀಲಿಂಗ್ಸ್ ಏನಾಗುತ್ತೆ? ಸಾಫ್ಟನ್ ಆಗುತ್ತೆ, ಒಳ್ಳೆ ಎಮೋಷನ್ ಬರುತ್ತೆ, ಖುಷಿ ಖುಷಿಯಾಗಿತ್ತು. ಇರಿಟೇಟ್ ಆಗಲ್ಲ. ಇರಿಟೇಟ್ ಆಗೋದು ಯಾಕೆ ಅಂತ ಗೊತ್ತಾಯ್ತಾ? ಅದ್ರ ಹಿಂದೆ ನಿಮ್ಮ ಆಲೋಚನೆಗಳು ಇರುತ್ತೆ. ನೀವು ಹೆಂಗ ಆಲೋಚಿಸ್ತೀರೋ ನೀವು ಹಂಗೆ ಬಿಹೇವ್ ಮಾಡ್ತೀರ. ನಾನೇ ಕೋಪ ಮಾಡ್ಕೊಂಡೆ ಅಂತ ನಿಮ್ಗೆ ಅನ್ಸ್ಬೋದು. ಒಳಗ ಆಲೋಚನೆ ಏನ್ ಬಂತು? ನನಗೆ